ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಜೀನಿ ವ್ಲಾಗ್ ಯೂಟ್ಯೂಬ್ ಚಾನಲ್. ನೀವು ಗ್ರಾಮೀಣ ಭಾಗದವರಾಗಿದ್ದು ಕುರಿ ಅಥವಾ ಮೇಕೆ ಸಾಕಾಣಿಕೆ ಆರಂಭಿಸಲು ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಕರ್ನಾಟಕ ಸರ್ಕಾರದಿಂದ ಒಂದು ಅದ್ಭುತ ಅವಕಾಶ ಬಂದಿದೆ. ಅದೇ ಅಮೃತ್ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ. ಈ ಯೋಜನೆ ಅಡಿಯಲ್ಲಿ ನಿಮಗೆ ಬರೋಬ್ಬರಿ 1,75,000 ರೂಗಳ ಆರ್ಥಿಕ ನೆರವು ಸಿಗಲಿದೆ. ಹೌದು ಸ್ನೇಹಿತರೆ, ಈ ಯೋಜನೆಯ ಮೂಲಕ ನೀವು ಕಡಿಮೆ ಹೂಡಿಕೆಯಲ್ಲಿ ನಿಮ್ಮ ಸ್ವಂತ ಕುರಿ ಸಾಕಾಣಿಕೆ ಯೂನಿಟ್ ಅನ್ನು ಆರಂಭಿಸಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂತ ಹೋಗೋಣ. A to Z ವಿವರವನ್ನು ತಿಳಿಸ್ಕೊಡ್ತೇವೆ. ಯಾರು ಅರ್ಹರು, ಎಷ್ಟು ಸಬ್ಸಿಡಿ ಸಿಗುತ್ತೆ, ಅರ್ಜಿ ಹೇಗೆ ಹಾಕಬೇಕು, ಎಲ್ಲ ಮಾಹಿತಿಯನ್ನು ತಿಳ್ಕೊಂತ ಹೋಗೋಣ. ಕೊನೆವರೆಗೂ ವಿಡಿಯೋನ ನೋಡಿ ಹಾಗೂ ಇದೇ ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಜೀನಿ ವ್ಲಾಗ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಮೃತ್ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಅಂದ್ರೆ ಏನು, ಇದ್ರ ಉದ್ದೇಶ ಏನು ಅಂತ ನೋಡೋದಾದ್ರೆ, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮೂಲಕ ಏನ್ ಮಾಡಿದ್ದಾರೆ, ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ, ಗ್ರಾಮೀಣ ಭಾಗದ ಯುವಕರಿಗೆ ಮತ್ತು ಕುರಿಗಾಯಿಗಳಿಗೆ ಸ್ವಯಂ ಉದ್ಯೋಗ ಒದಗಿಸೋದು ಮತ್ತು ಅದರ ಜೊತೆಗೆ ವೈಜ್ಞಾನಿಕ ವಿಧಾನದಲ್ಲಿ ಮಾಂಸದ ಉತ್ಪಾದನೆಯನ್ನು ಹೆಚ್ಚಿಸೋದು ಹಾಗೂ ಕುರಿಗಾಯಿಗಳ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು ಈ ಯೋಜನೆಯ ಒಂದು ಪ್ರಮುಖ ಗುರಿಯಾಗಿರುತ್ತೆ. ಈ ಯೋಜನೆ ಅಡಿಯಲ್ಲಿ ಪ್ರತಿ ಫಲಾನುಭವಿಗಳಿಗೆ ಏನ್ ಕೊಡ್ತಾರೆ ಅಂತ 20+1 ಘಟಕವನ್ನು ನೀಡಲಾಗುತ್ತದೆ. ಅಂದ್ರೆ 20 ಹೆಣ್ಣು ಕುರಿ ಅಥವಾ ಮೇಕೆ ಮತ್ತು 1 ಟಗರು ಅಥವಾ ಓತವನ್ನು ನೀಡಲಾಗುತ್ತದೆ. ಇದರಿಂದ ನೀವು ಒಂದು ಸಂಪೂರ್ಣ ಕುರಿ ಸಾಕಾಣಿಕೆ ಯೂನಿಟ್ ಅನ್ನು ಆರಂಭಿಸಬಹುದಾಗಿರುತ್ತೆ. ಇದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಮೂರನೇದು, ಘಟಕದ ವೆಚ್ಚ ಮತ್ತು ಸಹಾಯಧನ ಎಷ್ಟು ಬರುತ್ತೆ ಅಂತ ನೋಡೋದಾದ್ರೆ, ಒಂದು ಘಟಕದ ಒಟ್ಟು ವೆಚ್ಚ ಎಷ್ಟು, 1,75,000 ರೂಪಾಯಿಗಳಾಗಿರುತ್ತೆ. ಈ ಮೊತ್ತವನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ. ಓಕೆ, ಈ ಮೊತ್ತವನ್ನು ಏನ್ ಮಾಡಿರ್ತಾರೆ, 3 ಭಾಗಗಳಾಗಿ ಸಪರೇಟ್ ಮಾಡಿರ್ತಾರೆ. ಹೆಂಗೆ ಅಂತ ನೋಡೋದಾದ್ರೆ, ಮೊದಲನೇದು ಸರ್ಕಾರದ ಸಹಾಯಧನ 25% ಕೊಡ್ತಾರೆ. ಓಕೆ, ಮೊದಲನೇದು ಅಂದ್ರೆ 43,750 ರೂಪಾಯಿ ಏನ್ ಮಾಡ್ತಾರೆ, ಸರ್ಕಾರದಿಂದ ಸಹಾಯಧನ ಕೊಡ್ತಾರೆ ಸಬ್ಸಿಡಿ ರೂಪದಲ್ಲಿ. ಅದನ್ನ ನೀವು ಮರುಪಾವತಿ ಮಾಡೋ ಹಾಗಿರಲ್ಲ. ಇದು ನಿಮಗೆ ಉಚಿತವಾಗಿ ಸಿಗೋ ಹಣ ಆಗಿರೋದ್ರಿಂದ ಮರುಪಾವತಿ ಮಾಡೋ ಅಗತ್ಯವಿರೋದಿಲ್ಲ. ಮತ್ತೆ ಎರಡನೇದು ಬ್ಯಾಂಕ್ ಸಾಲ 50% ಅಷ್ಟು ಬ್ಯಾಂಕ್ ಸಾಲ ಇರುತ್ತೆ ಇದರಲ್ಲಿ. ಅಂದ್ರೆ 87,500 ರೂಪಾಯಿಗಳು ಏನಿರುತ್ತಂತೆ, ಈ ಸಾಲವನ್ನು ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮದ ಮೂಲಕ ನೀಡಲಾಗುತ್ತದೆ. ಇಲ್ಲಿ ಎರಡನೇದು ಏನಾಗಿರುತ್ತಂತೆ, ಮೊದಲನೇದು ಏನಾಗಿರುತ್ತಂತೆ, ಸರ್ಕಾರದ ಸಹಾಯಧನ 25% ಸರ್ಕಾರದ ಸಹಾಯಧನ ಇರುತ್ತೆ ಈ ಯೋಜನೆಯಲ್ಲಿ. ಅಂದ್ರೆ 43,750 ರೂಪಾಯಿಗಳು ಏನ್ ಮಾಡುತ್ತೆ, ಸರ್ಕಾರ ನಿಮಗೆ ಸಹಾಯಧನದ ರೀತಿಯಲ್ಲಿ ನಿಮಗೆ ಉಚಿತವಾಗಿ ಸಿಗುವ ಹಣ ಆಗಿರುತ್ತೆ. ಮರುಪಾವತಿ ಮಾಡುವ ಅಗತ್ಯ ಏನಿರೋದಿಲ್ಲ ಈ ಹಣವನ್ನು. ಮತ್ತೆ ಎರಡನೇದು ಬ್ಯಾಂಕ್ ಸಾಲ 50% ಅಂದ್ರೆ 87,500 ರೂಪಾಯಿಗಳು ಏನಾಗುತ್ತಂತೆ, ನಿಮಗೆ ಬ್ಯಾಂಕ್ ನಿಂದ ಸಾಲದ ರೀತಿಯಲ್ಲಿ ಕೊಡ್ತಾರೆ. ಅದು ಯಾವ್ದ್ರ ಮುಖಾಂತರ, ಈ ಸಾಲವನ್ನು ಯಾವ್ದ್ರ ಮುಖಾಂತರ ಕೊಡ್ತಾರೆ ಅಂತ ಬ್ಯಾಂಕ್ಗಳು ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮದ ಮೂಲಕ ಏನ್ ಮಾಡ್ತಾರೆ, ಕೊಡ್ತಾರೆ. ಓಕೆ, 43,750 ರೂಪಾಯಿಗಳು ಏನ್ ಮಾಡಬೇಕಾಗಿರುತ್ತೆ, ರೈತರು ಈ ಯೋಜನೆ ಅಡಿಯಲ್ಲಿ ಹೂಡಿಕೆ ಮಾಡ್ಬೇಕಾಗಿರುತ್ತೆ. ಅಂದ್ರೆ 25% ಸರ್ಕಾರ ಕೊಟ್ರೆ ಇನ್ನು 25% ರೈತರು ಹೂಡಿಕೆ ಮಾಡಿದ್ರೆ ಇನ್ನು 50% ಬ್ಯಾಂಕ್ ನಿಂದ ಸಾಲದ ರೀತಿಯಲ್ಲಿ ಸಿಗುತ್ತೆ. ಓಕೆ, ಈ ಯೋಜನೆ 3 ಭಾಗಗಳಾಗಿ ವಿಂಗಡಣೆ ಆಗಿರುತ್ತೆ. ಓಕೆ, ಅರ್ಹತೆಗಳೇನು ಈ ಯೋಜನೆಯಲ್ಲಿ ಅಂತ ನೋಡೋದಾದ್ರೆ, ಈ ಯೋಜನೆಯಲ್ಲಿ ಲಾಭ ಪಡೆಯಲು ನೀವು ಕೆಲವು ಪ್ರಮಾಣ ಪತ್ರಗಳ ಅರ್ಹತೆಯನ್ನು ಹೊಂದಿರಬೇಕು. ಅದೇನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ನೀವು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರ್ಬೇಕು. ಓಕೆ, ನೀವು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರ್ಬೇಕು. ಮತ್ತು ನಿಮ್ಮ ವಯಸ್ಸು ಕನಿಷ್ಠ ಎಷ್ಟಿರ್ಬೇಕಂತೆ, 18 ವರ್ಷಗಳಾಗಿರ್ಬೇಕು. ಓಕೆ, ಅತಿ ಮುಖ್ಯವಾಗಿ ಏನ್ ಬೇಕಾಗಿರುತ್ತೆ ಅಂತ ಇಲ್ಲಿ ನೋಡೋದಾದ್ರೆ, ನೀವು ಸ್ಥಳೀಯ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಏನಾಗಿರ್ಬೇಕು, ಸದಸ್ಯರಾಗಿರ್ಬೇಕು. ಅಂದ್ರೆ ನಿಮ್ ಸ್ಥಳೀಯ ತಾಲೂಕಲ್ಲಿ ಆಗಿರ್ಬೋದು, ಇಲ್ಲ ನಿಮ್ ಊರಲ್ಲೇ ಆಗಿರ್ಬೋದು, ಕುರಿ ಮತ್ತು ಉಣ್ಣೆ ಉತ್ಪಾದಕ ಸಹಕಾರ ಸಂಘ ಇರುತ್ತೆ. ಅದರಲ್ಲಿ ನೀವೇನ್ ಮಾಡ್ಬೇಕು, ಇಂತಿಷ್ಟು ಶೇರ್ ಹಣ ಅಂತ ಅವರಿಗೆ ಕಟ್ಬಿಟ್ಟು ನೀವೇನ್ ಮಾಡ್ಬೇಕು, ಆ ಸಹಕಾರ ಸಂಘಕ್ಕೆ ಒಬ್ಬ ಸದಸ್ಯನಾಗಿ ಜಾಯಿನ್ ಆಗಿದ್ರೆ, ಆ ಸಹಕಾರ ಸಂಘದ ಒಬ್ಬ ಅಧ್ಯಕ್ಷ ಅಥವಾ ಕಾರ್ಯದರ್ಶಿಗಳು ಏನ್ ಮಾಡ್ತಾರೆ, ಇವರು ನಮ್ಮ ಸಂಘದ ಸದಸ್ಯ ಅಂತ ಒಂದು ಸದಸ್ಯತ್ವ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಅದನ್ನ ನೀವೇನ್ ಮಾಡ್ಬೇಕು, ತಗೊಂಡ್ಬಿಟ್ಟು ಈ ಯೋಜನೆಯಲ್ಲಿ ಅರ್ಜಿ ಆಗಕ್ಕೆ ಯುಟಿಲೈಸ್ ಮಾಡ್ಕೋಬೇಕು, ಅಂದ್ರೆ ಉಪಯೋಗಿಸ್ಕೋಬೇಕು. ಓಕೆ, ಅದ್ರ ಜೊತೆಗೆ ನೀವು ಕುರಿ ಸಾಕಲು ಏನಿರ್ಬೇಕಂತೆ, ನಿಮ್ಮ ಬಳಿ ಕನಿಷ್ಠ ಅಂದ್ರೂ 1000 ಚದರ ಅಡಿ ಏನಿರ್ಬೇಕಂತೆ ಸ್ವಂತ ಜಾಗ ಇರಬೇಕು ಇದರಲ್ಲಿ. ಓಕೆ, ಈ ಯೋಜನೆಯಲ್ಲಿ ಮತ್ತೊಂದು ಮುಖ್ಯ ವಿಷಯ ಏನು ಅಂತ ನೋಡಿದ್ರೆ, ನೀವು ಫ್ರೂಟ್ ಪೋರ್ಟಲ್ ಇರುತ್ತಲ್ಲ, ಅಲ್ಲಿ ಏನ್ ಮಾಡ್ಕೋಬೇಕು, ನಿಮ್ಮ ಹೆಸರು ಮೇಲೆ ನೋಂದಾಯಿಸ್ಕೋಬೇಕು. ಅಂದ್ರೆ ನೀವು ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ವೆಟರ್ನರಿ ಡಿಪಾರ್ಟ್ಮೆಂಟ್, ಪಶುಪಾಲನಾ ಇಲಾಖೆ ಇರುತ್ತಲ್ಲ ನಿಮ್ಮ ಊರಲ್ಲಿ, ಅಂದ್ರೆ ನಿಮ್ಮ ಊರಲ್ಲಾರ ಆಗಿರ್ಬೋದು ಇಲ್ಲ ತಾಲೂಕಲ್ಲಿ, ಅಲ್ಲಿಗೆ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕಂದ್ರೆ, ಅಲ್ಲಿರುವಂತ ಒಬ್ಬ ಪಶು ವೈದ್ಯಕೀಯ ಅಧಿಕಾರಿ ಹತ್ರ ನಮ್ದು ಈ ತರ ಕುರಿ ಸಾಕಾಣಿಕೆ ಇದಿದೆ, ನಮ್ಮ ಹತ್ರ ಎಷ್ಟು ಕುರಿಗಳಿದೆ ಅಂತ ಅವ್ರಿಗೆ ಹೇಳಿದ್ರೆ, ಅವರು ಬಂದ್ಬಿಟ್ಟು ಫಿಸಿಕಲಿ ಅಂದ್ರೆ ಅವ್ರಿಗೆ ಖುದ್ದಾಗಿ ಬಂದ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಆ ಕುರಿದು ಸಾಕಾಣಿಕೆ ಯೂನಿಟ್ ಇರುತ್ತಲ್ಲ ಅಲ್ಲಿ ಚೆಕ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಅವ್ರದ್ದು ಕಂಪ್ಯೂಟರ್ ಇರುತ್ತೆ ಅಲ್ಲಿ ಏನಿರುತ್ತಂತೆ, ಅವ್ರದ್ದು ಆಫೀಸಲ್ಲಿ ಇರುವಂತ ಒಂದು ಕಂಪ್ಯೂಟರ್ ಅಲ್ಲಿ ಅವರು ಅಪ್ಡೇಟ್ ಮಾಡ್ಬಿಟ್ಟು ಈ ತರ ಇದೆ, ಇಷ್ಟು ಕುರಿ ಇದೆ ಅಂತ ಅಲ್ಲಿ ಅಪ್ಡೇಟ್ ಮಾಡ್ಬಿಟ್ಟು ನಿಮಗೆ ID ಕೊಡ್ತಾರೆ.
ಇನ್ನು ಕುರಿ ಸಾಕಾಣಿಕೆ ಗುರುತಿನ ಚೀಟಿ ಅಂತ ಒಂದು ID ಕೊಡ್ತಾರೆ. ಅದರಿಂದ ಏನ್ ಮಾಡ್ಬೇಕು ನೀವು, ಅದನ್ನೇ ಏನಂತ ಕರಿತೀವಿ, ಫ್ರೂಟ್ ಪೋರ್ಟಲ್ ನೋಂದಾಯಿಸ್ಕೊಳ್ಳೋದು ಅಂತ ಕರಿತೀವಿ. ಓಕೆ, ಇದಿಷ್ಟು ಅರ್ಹತೆ ಆಗಿರುತ್ತೆ. ಮತ್ತೆ ಅಗತ್ಯ ದಾಖಲೆಗಳೇನು ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಆಗಿರ್ಬೋದು. ಕುರಿ ಸಾಕಾಣಿಕೆದಾರರ ಏನ್ ಹೇಳಿದ್ವಲ್ಲ ಇಷ್ಟ ತನಕ, ಕುರಿ ಸಾಕಾಣಿಕೆದಾರರ ಸಹಕಾರ ಸಂಘದ ಸದಸ್ಯತ್ವ ಪ್ರಮಾಣ ಪತ್ರ. ಓಕೆ, ಮತ್ತೆ ಜಮೀನಿನ ದಾಖಲೆ ಅಂದ್ರೆ 1000 ಚದರ ಅಡಿ ಜಾಗದ ದೃಢೀಕರಣ ಆಗಿರ್ಬೋದು. ಮತ್ತೆ ಬ್ಯಾಂಕ್ ಪಾಸ್ಬುಕ್. ಓಕೆ, ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಈಗ ಏನ್ ಹೇಳಿದ್ವಲ್ಲ ಫ್ರೂಟ್ ಪೋರ್ಟಲ್ ನಲ್ಲಿ ID ತಗೋಬೇಕು ನಿಮ್ದು ಕುರಿ ಸಾಕಾಣಿಕೆ ಮಾಡ್ತಿದೀವಿ ಅಂತ. ಇದಿಷ್ಟು ದೃಢೀಕರಣ ಇತ್ತು ಅಂದ್ರೆ ನೀವೇನ್ ಮಾಡ್ಬೋದು, ಈ ಎಲ್ಲಾ ದಾಖಲೆಗಳನ್ನ ಯೂಸ್ ಮಾಡ್ಬಿಟ್ಟು ಆನ್ಲೈನ್ ನಲ್ಲರ ಆಗಿರ್ಬೋದು, ಆಫ್ಲೈನ್ ನಲ್ಲರ ಆಗಿರ್ಬೋದು, ಈ ಯೋಜನೆಗೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಆನ್ಲೈನ್ ನಲ್ಲಿ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಆಫ್ಲೈನ್ ಅಲ್ಲಿ ಅಂದ್ರೆ ನೀವು ಏನು ತಾಲೂಕಲ್ಲಾಗಿರ್ಬೋದು ಇಲ್ಲ ನಿಮ್ಮೂರಲ್ಲೇ ಇರುವಂತ ಒಂದು ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ, ಪಶುಪಾಲನಾ ಇಲಾಖೆ ಅಥವಾ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಒಂದು ಫಾರಂ ಇಸ್ಕೊಂಡ್ಬಿಟ್ಟು ಅದಕ್ಕೆಲ್ಲಾ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಅವ್ರ ಕಡೆ ಕೊಟ್ರೆ ಅವರೆಲ್ಲ ಮಾಡ್ಕೊಂತಾರೆ. ಓಕೆ, ಇದೇ ರೀತಿಯಾದಂತ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಜೀನಿ ವ್ಲಾಗ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದೀವಿ. ಥ್ಯಾಂಕ್ ಯು.